ಹಲೋ ಎವ್ರಿವನ್. ಇವತ್ತಿನ ದಿನ ನಾವು ಸಂಕ್ರಾಂತಿ ನಿಮಿತ್ತ ಗಂಗಿಬಾವಿ ಜಾತ್ರೆಗೆ ಹೋಗಿದ್ವಿ. ಅಲ್ಲಿದ್ದು ಒಂದು ಸಣ್ಣ ಪಾರ್ಟ್ ಇದು. ಗಂಗಿಬಾವಿ ಜಾತ್ರೆ ಅಂದರೆ ನಮಗೆಲ್ಲರಿಗೂ ತುಂಬ ಖುಷಿ. ಯಾಕಂದ್ರೆ ನಮ್ಮೂರಿಂದ ಬಹಳ ಹತ್ತಿರದಲ್ಲೈತಿ ಮತ್ತು ಪ್ರತಿ ವರ್ಷ ಕೂಡ ನಾವು ಈ ಒಂದು ಗಂಗಿಬಾವಿ ಜಾತ್ರೆಗೆ ಹೋಗ್ತೇವೆ. ಇಲ್ಲಿದು ಏನು ಸ್ಪೆಷಲ್ಪ ಅಂತಂದ್ರೆ ಇಲ್ಲಿ ಒಂದು ಚಿಕ್ಕದಾದ ಟೆಂಪಲ್ ಐತಿ, ಬಟ್ ಭಾಳ ಫೇಮಸ್. ಸುತ್ತಮುತ್ತ ಇರ್ತಕ್ಕಂತಹ ಎಲ್ಲ ಹಳ್ಳಿಗಳಿಂದಲೂ ಈ ಒಂದು ದೇವಸ್ಥಾನಕ್ಕೆ ಬರ್ತಾರೆ. ಪ್ರತಿ ವರ್ಷದಂಗೆ ನಾವು ಕೂಡ ಈ ವರ್ಷವೂ ಕೂಡ ಹೋಗಿದ್ವಿ. ಇಲ್ಲಿ ಉಮಾಲಿಂಗೇಶ್ವರ ಅನ್ನೋದು ಶಿವನ ಒಂದು ಮೂರ್ತಿಯನ್ನು ನಾವಿಲ್ಲಿ ನೋಡಬಹುದು. ಇದು ತುಂಬ ಹಳೆಯದಾದಂತಹ ಒಂದು ದೇವಾಲಯ. ಇಲ್ಲಿನ ಕಂಬಗಳು ಸಣ್ಣದಾಗಿ ಗುಡಿ ಇದ್ದರೂ ಕೂಡ ನೋಡೋಕೆ ಬಹಳ ಚಂದ ಐತಿ. ಸ್ವಲ್ಪ ಮುಂದೆ ನಡ್ಕೋತಾ ಬಂದ್ರೆ ಇಲ್ಲಿ ಒಂದು ಹಳೆಯ ಕಾಲದ ಮನೆ ಥರ ಇರ್ತಕ್ಕಂತಹ ಒಂದು ಛಾವಣಿ ನಮ್ಗೆ ಕಂಡು ಬರ್ತೈತಿ. ಇದು ಪೂರ್ತಿಯಾಗಿ ಕಟ್ಟಿಗೆಯಿಂದನೇ ಮಾಡ್ಯಾರ. ಬಟ್ ಇಲ್ಲಿ ಕೆಲವೊಂದಿಷ್ಟು ದೇವರ ಮೂರ್ತಿಗಳನ್ನು ಇಟ್ಟಾರ. ಮತ್ತು ಅಲ್ಲಿ ಜಾತ್ರೆ ದಿನ ಅಜ್ಜಾರಿದ್ರೆ ಅವ್ರಿಗೂ ಕೂಡ ನಾವು ಭೇಟಿಯಾಗಿ ಅವರಿಂದ ಆಶೀರ್ವಾದವನ್ನು ಪಡ್ಕೊಂಡು ಮುಂದೆ ಬಂದ್ವಿ. ಅದನ್ನು ನೋಡ್ಕೋತ ಮುಂದೋದ್ವಿ. ಇಲ್ಲೈತಲ್ಲ, ಇದು ಕೂಡ ಒಂದು ಶಿವನ ಪ್ರತಿಮೆ. ಇಲ್ಲಿ ಏನಪ್ಪ ಅಂದ್ರೆ ವಿಶೇಷ, ಒಂದು ಚಿಕ್ಕದಂತಹ ಗುಹೆ ಐತಿ. ಆ ಗುಹೆ ಒಳಗೆ ನಡ್ಕೊಂತ ಹೋಗಿ ನೋಡಿದರೆ ನಮಗಿಲ್ಲಿ ಈ ಒಂದು ಚಿಕ್ಕದಂತಹ ದೇವಸ್ಥಾನ ಕಂಡು ಬರ್ತೈತಿ. ಇದು ನೋಡೋಕೆ ಬಹಳಷ್ಟು ಸುಂದರವಾಗೈತಿ. ಇಲ್ಲೇ ಹುಲಿ ಮನೆ ಅಂತಂದು ಇದು ಆ ಗುಹೆ ಒಳಗನ ಐತಿ. ಗೊತ್ತಿಲ್ಲ ಹಿಂದೆ ಇರ್ತಕ್ಕಂತಹ ಸಾಧು ಸತ್ಪುರುಷರು ಏನೆಲ್ಲ ಪವಾಡಗಳನ್ನು ಮಾಡ್ತಿದ್ರು ಅಂತ. ಅವಾಗಿನ ಕಾಲದಾಗ ಹುಲಿ ಸಿಂಹಗಳನ್ನು ಎಲ್ಲ ಪಳಗಿಸ್ಕೊತಿದ್ರು. ಅದೇ ರೀತಿ ಅಲ್ಲೂ ಕೂಡ ಹುಲಿ ಇರ್ತಿತ್ತು ಅನ್ನೋ ಒಂದು ಬಳುವಳಿಕೆ ಇತ್ತು. ನಾವು ಕೂಡ ಎಲ್ಲಗಳನ್ನು ನೋಡ್ಕೊಂಡ್ವಿ. ಆಮೇಲೆ ಊಟ ಕಟ್ಕೊಂಡು ಹೋಗಿದ್ವಿ. ಊಟ ಮಾಡಿದ್ವಿ. ನಂತರ ಸಾಯಂಕಾಲ ಆಯಿತು. ತೇರು ನೋಡೋಕ್ಕಂತ ಹೊರಟ್ವಿ. ತೇರು ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ. ಅದರಿಂದ ಜಾತ್ರೆ ಒಳಗೆ ಒಂದು ರೌಂಡ್ ಹಾಕ್ಕೊಂಬರೋಣ ಅಂತಂದು ಹೊಂಟ್ವಿ. ಏನೇನು ಬಂದಿತ್ತು ಏನೇನಿಲ್ಲ ಅಂತ ನೋಡ್ಕೊತ ಹೊಂಟ್ವಿ. ಕೆಲವೊಂದಿಷ್ಟು ಐಟಮ್ಸ್ಗಳನ್ನು ಖರೀದಿ ಮಾಡಿದ್ವಿ. ಜಾತ್ರೆ ಅಂದರೆ ಫುಲ್ ಖುಷಿ ಇರುತ್ತಲ್ಲ, ಎಲ್ಲವನ್ನು ನೋಡ್ಕೊತ ಹೋದ್ವಿ. ಈ ಮಾಲೆಗಳನ್ನು ನೋಡಿ ನಮಗಂತೂ ಬಿಟ್ಟು ಬರಂಗೆ ಅನಿಸ್ವಲ್ದಾಗಿತ್ತು. ಆದರೂ ಕೂಡ ಬಹಳಷ್ಟು ಕಾಡಿ ಕೊನೆಯದಾಗಿ ವಾಪಸ್ ಹೊಳ್ಳಿ ಬರ್ಬೇಕಂತಂದ್ರೆ 2 ಹೂವಿಂದ ಶೋ ಇರಲಿ ಅಂತಂದು ಟ್ಯಾಕ್ಟ್ರಿಗೆ ಹಾಕಕ್ಕಂತಂದು 1-2 ಐಟಮ್ಸ್ಗಳನ್ನು ನಾವು ಖರೀದಿ ಮಾಡ್ಕೊಂಡು ಬಂದ್ವಿ. ಅವನು ಇಲ್ಲಿ ತೋರಿಸ್ತೇನೆ ನೋಡ್ರಿ. ಇಲ್ಲದವಲ್ಲ, ನಾವು ಖರೀದಿ ಮಾಡ್ಕೊಂಡು ಕೊನೆಯದಾಗಿ ಲಾಸ್ಟಿಗೆ ನಾವು ಹೋಗಿದ್ದ ಈ ದೊಡ್ಡ ಆಟದ ಕಡೆ. ಈ ಆಟ ಆಡೋಕ್ಕಂತೂ ನಮಗಂತೂ ತುಂಬ ಇಷ್ಟ. ಇವು 3 ಆಟ ಆಡಲಿಲ್ಲ, ಯಾಕಂದ್ರೆ ಟೈಮ್ ಭಾಳಷ್ಟು ಕಡಿಮೆ ಇತ್ತು. ಇದ್ರೊಳಗೆ ಒಂದು ಆಟವನ್ನು ನಾವು ಆಡ್ಕೊಂಡ್ವಿ. ಈ ಜಾತ್ರೆ ಪ್ರತಿ ವರ್ಷ 5 ದಿನ ಇರ್ತೈತಿ. ಅಂದರೆ ಸಂಕ್ರಾಂತಿ ಡೇ 1ಇಂದ 5 ದಿನಗಳವರೆಗೂ. ಮತ್ತು ಆಟ ಎಲ್ಲ ಆಡಿ ಕೊನೆಗೆ ಬರುವಾಗ ಕಬ್ಬಿನ ಹಾಲನ್ನು ಕುಡ್ಕೊಂಡು ಕೆಲವೊಂದಿಷ್ಟು ಐಟಮ್ಸ್ಗಳನ್ನು ತಗೊಂಡು ತೇರು ನೋಡ್ಕೊಂಡು ಬಂದ್ವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.